ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಭಾರತದ ಮಾಜಿ ಉಪ ಪ್ರಧಾನಮಂತ್ರಿ ಹಸಿರು ಕ್ರಾಂತಿ ಹರಿಕಾರರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಯ ಅನಾವರಣ ಗಂಗಾವತಿ. ಆಗಸ್ಟ್ 16ರಂದು ನಗರದ ಪ್ರಮುಖ ಸ್ಥಳದಲ್ಲಿ ಭಾರತ ಕಂಡ ಶ್ರೇಷ್ಠ ಸಮಾಜ ಸುಧಾರಕ, ಮಾಜಿ ಉಪ ಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಯನ್ನ ಭಾನುವಾರ ರಾಜಕೀಯ ಮುಖಂಡರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅನಾವರಣಗೊಳಿಸಲಾಯಿತು. ಸಮಾಜದ ಗಣ್ಯರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗೌರವ ಸಲ್ಲಿಸಿದರು. ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ಹುಲಿಗೇಶ್ ದೇವರಮನಿ ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸರಳತೆ, ಪ್ರಾಮಾಣಿಕತೆ, ಸಾಮಾಜಿಕ ನ್ಯಾಯದ ಬದ್ಧತೆ ಹಾಗೂ ದೇಶ ಸೇವೆಯ ಆದರ್ಶಗಳನ್ನು ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ನಂತರ ಬಿ ಸಂಜೀವಪ್ಪ ಮಾತನಾಡಿ, ಅವರ ಜೀವನ ಮತ್ತು ಸಾಧನೆಗಳು ಸಮಾಜಕ್ಕೆ ಸದಾ ಪ್ರೇರಣೆಯಾಗಿವೆ ಮತ್ತು ದೇಶದ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಆಹಾರ ಭದ್ರತೆಯಲ್ಲಿ ಅವರು ವಹಿಸಿದ ಪಾತ್ರವು ಮಹತ್ವದ್ದಾಗಿದೆ ಎಂದು ಹೇಳಿದರು. ಮಾಜಿ ನಗರಸಭೆ ಸದಸ್ಯರು ಸೋಮನಾಥ ಭಂಡಾರಿ ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶದ ಸ್ವಾತಂತ್ರ್ಯ ಹೋರಾಟ, ಸಾಮಾಜಿಕ ಸಮಾನತೆ ಹಾಗೂ ಶೋಷಿತ ದಲಿತ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ನಾಯಕರ ಇಂತಹ ಒಳ್ಳೆಯ ದಿನದಂದು ಮೂರ್ತಿ ಅನಾವರಣಗೊಳ್ಳುತ್ತಿರುವುದು ನಮಗೆ ತುಂಬಾ ಸಂತೋಷವಾಗಿದೆ ಮತ್ತು ಇದರ ಜೊತೆಗೆ ಅವರು ಹಾಕಿಕೊಟ್ಟ ಆದರ್ಶಗಳನ್ನು ಸಾಮಾಜಿಕ ಸಮಾನತೆ ಹಾಗೂ ಸಹಬಾಳ್ವೆಯ ಸಂದೇಶವನ್ನ ಸಾರುವ ಕಾರ್ಯಕ್ರಮವಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಹಾಗೂ ವಿವಿಧ ಸಮಾಜದ ಹಿರಿಯ ಮುಖಂಡರುಗಳಾದ ಹನುಮಂತಪ್ಪ ಡಗ್ಗಿ, ಬಿಎಸ್ಪಿ ತಾಲೂಕು ಅಧ್ಯಕ್ಷ ಸೈಯದ್ ಖಾದ್ರಿ, ರೆಹಮಾನ್ ನರಸಿಂಹಲು, ನಭಿ ನಾಗರಾಜ್ ಸಂಗಾಪುರ, ದೇವಣ್ಣ ಸಂಗಾಪುರ್, ನ್ಯಾಯವಾದಿ ಶಂಕರ್ ಸಿದ್ದಾಪುರ್, ಅಭಿ ಗಾಂಧಿನಗರ, ಪಾಮಣ್ಣ ಜಂತಕಲ್, ತಿಪ್ಪಣ್ಣ ಕಾಮದೊಡ್ಡಿ, ಮಂಜುನಾಥ್ ಹೈವಳಿ ಸೇರಿದಂತೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯದ ಮುಖಂಡರು, ದಲಿತ ಸಂಘಟನೆಗಳ ಮುಖಂಡರು, ಪದಾಧಿಕಾರಿಗಳು, ಅಭಿಮಾನಿಗಳು ಮತ್ತು ಮಾದಿಗ ಸಮಾಜದ ಯುವಕರು ಉಪಸ್ಥಿತರಿದ್ದರು. ಎಲ್ಲ ಸರಿ ಹೋಗಿದ್ದಾನೆ ಹೇಳಿದ್ದಾರೆ ಶಾಸಕರು. ನಾವು ಮಾಡೋ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಸರ್ಕಲಿಗೆ ನಾನು ಉಪಾಧ್ಯಕ್ಷ ಇದ್ದೆ, ನಗರಸಭೆಯಿಂದ ಭಾರತಮ್ಮ ಅವರು ಅಧ್ಯಕ್ಷರಿದ್ದರು, ನಮ್ಮ ಸದಸ್ಯರಿದ್ದರು, ಮುನ್ಸಿಪಾಲ್ಟಿ ನಮ್ಮ ಆಡಳಿತದಲ್ಲಿತ್ತು. ರಾತ್ರಿನೇ ಪೊಲೀಸ್ ಇಲಾಖೆಯವರು ಸಹ ಬಂದು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ತಕ್ಷಣವೇ ನಾವು ಒಂದು ರೆಸಲ್ಯೂಷನ್ ಮಾಡಿ ನಗರಸಭೆಯಿಂದ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಇವತ್ತು ಸರ್ಕಲನ್ನು ಆ ಸಣ್ಣ ಒಂದು ಈ ರೀತಿಯಿಂದ ನಾವು ಮಾಡತಕ್ಕಂಥ ಶ್ರಮವನ್ನು ಪಟ್ಟಿದ್ದೀವಿ. ಈಗಿನ ಹುಡುಗರು ಯುವಕರು ಎಲ್ಲರೂ ಯುವಕದಿಂದ ಇವತ್ತು ಈ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಇದಕ್ಕೂ ನಾನು ಧನ್ಯವಾದಗಳು ಹೇಳ್ತೇನೆ. ಆದರೂ ಸಹ ಎಲ್ಲ ಸಂಘಟನೆಗಳಿಗೆ ನಾನು ಒಂದು ಕಿವಿ ಮಾತು ಹೇಳ್ತೇನೆ, ಎಲ್ಲರೂ ಒಗ್ಗಟ್ಟಾಗಿರಿ. ನನ್ನ ಹೆಸರು ನಿನ್ನ ಹೆಸರು ಅದು ಇದು ಬಿಟ್ಬಿಡ್ರಿ, ಎಲ್ಲರೂ ಒಂದಾಗಿ ಮುಂಬರ್ತಕ್ಕಂಥ ಜನ್ಮ ದಿನಾಚರಣೆಯನ್ನು ಬಾಬು ಜಗಜೀವನ್ ರಾಮ್ ಅವ್ರದ್ದು ಬಹಳ ಅದ್ದೂರಿಯಾಗಿ ಮಾಡಿ ಇನ್ನೊಂದು ಸಲ ನಾವು ಈ ಪುತ್ಥಳಿಯನ್ನು ಅನಾವರಣ ಮಾಡತಕ್ಕಂಥ ಮಾತನ್ನು ಎಲ್ಲ ನಮ್ಮ ಸಂಘಟನೆ ಸದಸ್ಯರುಗಳಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಸಂಸದರಿಗೂ, ಶಾಸಕರಿಗೂ, ಎಲ್ಲ ಮರಣ ಮಂಗಳರಿಗೂ, ಎಲ್ಲರಿಗೂ, ಎಲ್ಲ ವಿಧದ ಮಲ್ಲಿಕಾರ್ಜುನ ನಾಗಪ್ಪ ಅವರಿಗೂ, ಎಲ್ಲ ಪಕ್ಷದ ಮತ್ತು ಸಂಘಟನೆಗಳಿಗೆ, ಪತ್ರಕರ್ತರಿಗೆ ಹೊಂದುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಜೈ ಜಯ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.